ಅಶ್ಲೀಲ ಮಾತು ಕೇಳಲಾಗದೆ ಬಿಗ್ ಮನೆಯಿಂದ ಸುರೇಶ್ ಔಟ್. ನಮಗೂ ಮರ್ಯಾದೆ ಇದೆ ಸ್ವಾಮಿ, ಲಗೇಜ್ ಪ್ಯಾಕ್. ಆಟವಾಡ್ತಾ ಶೋಭಾ ಕತ್ತು ಮುರಿದ ಭವ್ಯ ಮೋಕ್ಷಿತ. ಬಿಗ್ ಬಾಸ್ ಮನೆಗೆ ಬಂದಿರುವ ಎಲ್ರಿಗೂ ಕೂಡ ಗೌರವವಿದೆ. ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಇಂದ ಎಲ್ಲರೂ ಬಂದಿದ್ದಾರೆ. ಮನೆಯಲ್ಲಿ ಜಗಳದ ವೇಳೆ ಬಾಯಿ ತಪ್ಪಿ ಅವಾಚ್ಯ ಪದಗಳು ಬರುವುದು ಸಹಜ. ಆದ್ರೆ ಆ ಪದಗಳು ಮಿತಿ ಮೀರಬಾರದು. ಹೌದು, ಹೊರ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ಗೌರವ ಇರುತ್ತೆ. ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟು ಆ ಗೌರವವನ್ನ ಸಂಪಾದಿಸುತ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯ ಒಳಗೆ ಯಾರೋ ಒಂದು ಅಸಭ್ಯವಾಗಿ ಬೈದ್ರೆ ಆ ಗೌರವಕ್ಕೆ ಧಕ್ಕೆ ಆಗುತ್ತೆ. ಗೋಲ್ಡ್ ಸುರೇಶ್ ಅವರ ಪರಿಸ್ಥಿತಿ ಹೀಗೆಯೇ ಆಗಿದೆ. ಕಷ್ಟಪಟ್ಟು ಬೆಳೆದ ವ್ಯಕ್ತಿ ಎಂಬ ಕಾರಣಕ್ಕೆ ಹೊರಗೆ ಅವರಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯ ಒಳಗೆ ಅವರನ್ನ ವೇಸ್ಟ್ ನನ್ ಮಗ ಎಂದು ರಜತ್ ಬೈದಿದ್ದಾರೆ. ಅಲ್ಲದೆ ಕೆಲವು ಅವಾಚ್ಯ ಪದಗಳಿಂದಲೂ ನಿಂದಿಸಿದ್ದಾರೆ. ಇದರಿಂದ ಸುರೇಶ್ಗೆ ಸಿಕ್ಕಾಪಟ್ಟೆ ನೋವಾಗಿದೆ. ಎಸ್, ಟಾಸ್ಕ್ ಅಂತ ಬಂದಾಗ ಅಗ್ರೆಷನ್ ಕಾಮನ್. ಟಾಸ್ಕ್ ಆಡುವಾಗ ಗೋಲ್ಡ್ ಸುರೇಶ್ ಮತ್ತು ರಜತ್ ನಡುವೆ ಕಿರಿಕಾಗಿತ್ತು. ಇಬ್ರು ಪರಸ್ಪರ ಬೈದಾಡ್ಕೊಂಡಿದ್ರು. ಆದ್ರೆ ರಜತ್ ವಯಸ್ಸಿಗೆ ಮೀರಿ ಅವಾಚ್ಯ ಪದಗಳನ್ನ ಬಳಸಿದ್ರು. ಇದರಿಂದ ಸುರೇಶ್ ಅವರು ಕೆರಳಿದ್ರು. ಕ್ಯಾಮ್ರಾ ಎದುರು ಬಂದು ಬಿಗ್ ಬಾಸ್ಗೆ ಈ ಬಗ್ಗೆ ಸುರೇಶ್ ದೂರು ಕೂಡ ನೀಡಿದ್ರು. ಇಂತಹ ಅಶ್ಲೀಲ ಮಾತುಗಳನ್ನ ಹೇಳಿಸಿಕೊಳ್ಳಲು ನಾನು ಇಲ್ಲಿಗೆ ಬಂದಿಲ್ಲ, ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಹೊರಗೆ ಹೋಗ್ತೀನಿ ಎಂದು ಸುರೇಶ್ ಹಠ ಮಾಡಿದ್ರು. ಸೌಂಡ್ ಮಾಡುತ್ತಾ ಬಿಗ್ ಬಾಸ್ ಮನೆಗೆ ಕಾಲಿಟ್ಟವರು ಶೋಭಾ. ಅವರು ಬರುವಾಗ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿತ್ತು. ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ನಲ್ಲಿ ಅವರು ದೊಡ್ಡ ಮನೆಗೆ ಬಂದ್ರು. ಬಿಗ್ ಬಾಸ್ ಮನೆಯಲ್ಲಿ ಅವರು ಆಟವನ್ನ ಬದಲಾಯಿಸ್ತಾರೆ ಎಂಬ ರೀತಿ ಇತ್ತು ಅವರ ಜೋಶ್. ಆದ್ರೆ ಆ ಜೋಶ್ಗೆ ತಕ್ಕಂತೆ ದೊಡ್ಡ ಮನೆಯಲ್ಲಿ ಅವರು ಆಟ ಆಡ್ತಾ ಇಲ್ಲ. ಯಾಕಂದ್ರೆ ಮೇಲಿಂದ ಮೇಲೆ ಶೋಭಾ ಶೆಟ್ಟಿ ಅವರಿಗೆ ಆಘಾತ ಆಗ್ತಾ ಇದೆ. ಟಾಸ್ಕ್ ಆಡುವಾಗ ಅವರಿಗೆ 2 ಸಲ ಪೆಟ್ಟಾಗಿದೆ. ಇನ್ನು ಶಿಶಿರ್ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧಿಯಾಗಿದ್ದಾರೆ. ಅವರನ್ನ ಹರಾಜಿನಲ್ಲಿ ಪಡೆಯಲು ಭವ್ಯ ಹಾಗೂ ಶೋಭಾ ನಡುವೆ ಪೈಪೋಟಿ ಬೆಳೆದಿದೆ. ಎಷ್ಟು ಬೆಲೆ ಕೊಟ್ಟು ಬೇಕಿದ್ರೂ ಶಿಶಿರ್ನ ಪಡೆಯಬೇಕು ಎಂದು ಅವರಿಬ್ರು ಹಠ ಹಿಡಿದಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವ ಶೋಭಾ ಅವರು ಭವ್ಯಗೆ ಟಫ್ ಪೈಪೋಟಿ ನೀಡಿದ್ದಾರೆ. ಇನ್ನೋರ್ವ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಅವರು ಅವಾಚ್ಯ ಪದಗಳನ್ನ ಬಳಸಿ ಗಲಾಟೆ ಮಾಡಿಕೊಂಡಿದ್ದಾರೆ. ಇನ್ನು ಸ್ಪರ್ಧಿಗಳು ಬಾತ್ರೂಮ್ಗೆ ಹೋದಾಗಲೂ ಕೂಡ ಪಾಯಿಂಟ್ಸ್ ಚಿಂತೆಯೇ ಅವರಿಗೆ ಆವರಿಸಿದೆ. ಯಾರ ಆಟ ಹೇಗಿರಲಿದೆ ಎಂಬ ಅನುಮಾನ ಎಲ್ಲರಿಗೂ ಆವರಿಸಿದೆ. 100 ದಿನದ ಜರ್ನಿಯಲ್ಲಿ ಅರ್ಧ ಆಗಿದೆ, ಅಂದ್ರೆ 50 ದಿನಗಳು ಕಳೆದಿವೆ. ವೈಲ್ಡ್ ಕಾರ್ಡ್ ಎಂಟ್ರಿ, ಸದಸ್ಯರ ಎಂಟ್ರಿ ಬಳಿಕ ಆಟ ಇನ್ನೂ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಇವತ್ತಿನ ಆಟ ನೋಡೋದಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರು ದೊಡ್ಡ ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ಇದಕ್ಕೆ ಕಾರಣವಾಗಿರುವುದು ಅವರು ಮಾಡಿದ ಪದದ ಬಳಕೆ. ಸುರೇಶ್ ವಿರುದ್ಧ ಅನೇಕ ಕೆಟ್ಟ ಪದಗಳ ಬಳಕೆ ಮಾಡಿದ್ದಾರೆ. ಇದರಿಂದ ರಜತ್ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ರಜತ್ ತಂಡದವರು ಹಾಗೂ ವಿರೋಧಿ ತಂಡದವರು ರಜತ್ಗೆ ಶಿಕ್ಷೆಯನ್ನ ನೀಡಿದ್ದಾರೆ. ಅವರಿಗೆ ಕಳಪೆ ಪಟ್ಟವನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ರಜತ್ಗೆ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ. ನಿಜವಾದ ಆಟ ಇನ್ಮೇಲೆ ನಾನು ಶುರು ಮಾಡ್ತೀನಿ ಎಂದು ಸ್ಪರ್ಧಿಗಳಿಗೆ ರಜತ್ ಸವಾಲನ್ನ ಹಾಕಿದ್ದಾರೆ.